ತಾನು ಆಟವನ್ನು ಆಡಿಸ್ತಾ ಇದ್ದಾನೆ ಅಷ್ಟೇ. ಹುಟ್ಟು ಸಹಜ, ಸಾವು ಖಚಿತ. ಸಹಜವಾಗಿ ನಾವು ಈ ಭೂಮಿಗೆ ಬಂದೋ, ಆದ್ರೆ ಸಾವನ್ನು ಒಂದು ಕಡೆ ಖಚಿತ ಮಾಡಿಟ್ಟಿದ್ದಾನೆ. ಅದು ಯಾವಾಗ, ಯಾವ ಗಳಿಗೆಯಲ್ಲಿ, ಯಾವ ವೇಳೆಯಲ್ಲಿ, ಯಾವ ಸಮಯದಲ್ಲಿ, ಯಾವ ಕಾಲದಲ್ಲಿ ಮನುಷ್ಯನನ್ನ ಈ ಪ್ರಪಂಚವನ್ನ ಬಿಟ್ಟು ಕರ್ಕೊಂಡು ಹೋಗ್ತದೆ ಸಾವು ಅಂತಕ್ಕಂಥ ವಿಚಾರ ಯಾರಿಗೂ ತಿಳಿಯದು. ಯಾವ ಭಗವಂತ ಈ ಎರಡು ವಿಚಾರವನ್ನು ಮಾತ್ರ ತನ್ನ ಅಧೀನದಲ್ಲಿ ಇಟ್ಕೊಬಿಟ್ಟ. ಯಾವುದನ್ನ? ಹುಟ್ಟು, ಸಾವು. ನಾವು ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರು ಎಷ್ಟೊತ್ತು ಗೆರಿಗೆ ಆಗುತ್ತೆ ಅಂದ್ರೆ ಅವನು ನಿಖರವಾದಂತಹ ಸಮಯ ಹೇಳಕ್ಕಾಗಲ್ಲ. ಹೇಳ್ತಾರ? ಸಾಧ್ಯನೇ ಇಲ್ಲ. ನೋಡೋಣ, ಆಗ್ಬಹುದು, ಇಲ್ಲ ಇವತ್ತು, ಇಲ್ಲ ನಾಳೆ ಬೆಳಿಗ್ಗೆ ಗ್ಯಾರಂಟಿ ಆಗುತ್ತೆ ಹೆರಿಗೆ ಹೋಗಿ. ಈ ಸಾವು ಅಷ್ಟೇನೆ. 100 ವರ್ಷ ಆಯಸ್ಸು ಅಂತ ಹೇಳಿದ್ದಾರೆ. ಆ 100 ವರ್ಷದಲ್ಲಿ ಅದು ಕೂಡ ಗ್ಯಾರಂಟಿ ಇಲ್ಲ. ಕಳೆದಿರುಳ 50 ವರ್ಷವನ್ನು ನಾವು ನಿದ್ರೆಯಲ್ಲಿ ಕಳೆದ್ಬಿಟ್ಟು ಇನ್ನುಳಿದಿದ್ದೆ 50. ಆ ಉಳಿದಂತ 50 ವರ್ಷದಲ್ಲಿ ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು ಅಂತಕ್ಕಂಥ 5 ಆಶವನ್ನು ಕಳೆದು ಅದರಲ್ಲಿ ಹಲವಾರು ಗಂಡಾಂತರಗಳು. ನೀರಿನ ಗಂಡ, ಚೇಳನ ಗಂಡ, ಜಲಗಂಡ, ಯಮಗಂಡ, ವಿಷಗಂಡ, ನೇಣಗಂಡ, ಎಲ್ಲ ಗಂಡಾಂತರ ಕಳೆದು 50 ವರ್ಷ. ಆ 50 ವರ್ಷ ಆಯಸ್ಸಿನಲ್ಲಿ ಈ ಕೆಲವು ಗಂಡಾಂತರ ಬಂದವು ಇತ್ತೀಚೆಗೆ ಹೊಸ್ತಾಗಿ. ಯಾವೇಳಿ 40ಕ್ಕೆ ಶುಗರು, 50ಕ್ಕಲ್ವೇ ಬಿಪಿ, 60 ಅಂದ್ರೆ ತೈರಾರು, 70ಕ್ಕೆ ಡಮಾರು. ಹೀಗಿರ್ಬೇಕಾದ್ರೆ ಅಷ್ಟರಲ್ಲಿ ನಾವು ಭಗವಂತನನ್ನ ಈಗದಲ್ಲಿ ಕೀರ್ತಿ, ಪರದಲ್ಲಿ ಸತ್ಯತೆಯನ್ನು ಕೊಡ್ತಕ್ಕಂಥ ಆ ಮಹಾಮಹಿಮನಾಥಂತ ಆ ಭಗವಂತನ ಪ್ರಾರ್ಥನೆ ಮಾಡಿ ನಾವಿನ್ನು ಮುಂದೆ ಕಥಾಭಾಗದಲ್ಲಿ ಹೋಗೋಣ. ಕ್ಷೇತ್ರದ ಅಧಿದೇವತೆ ಆಗ್ತಕ್ಕಂಥ ಚೌಡೇಶ್ವರಿ ತಾಯಿ, ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಓಂಕಾರ ನಾದಮಯ ಮಹಿಮಾನ್ವಿತೆ ಜಯಕಾರ ಗಾನ ಪ್ರಿಯ ಕಾಯ ಕಾಯ ಜಯಕಾರ ಗಾನ ಪ್ರಿಯ. ಓಂಕಾರ ನಾದಮಯ ಮಹಿಮಾನ್ವಿತೆ ಜಯಕಾರ ಗಾನ ಪ್ರಿಯ ಕಾಯ ಕಾಯ ಜಯಕಾರ ಗಾನ ಪ್ರಿಯ. ಕರ್ನಾಟಕದ ಅಭಿಮಾನಿ ಗಿರಿದೇವತೆ, ಕರ್ನಾಟಕದ ಅಭಿಮಾನಿ ಗಿರಿದೇವತೆ, ಜಯ ಚಾಮರಾಜೇಂದ್ರನ ಮನೆ ದೇವತೆ, ಅಭಿವಂದನೆ ಚಾಮುಂಡೇಶ್ವರಿ, ಬಲಿದಾನ ನೀನೇ ಕರುಣಾಕರಿ, ಅಭಿವಂದನೆ. ಕರ್ನಾಟಕ ಸಾಹಿತ್ಯ ಶಿಲ್ಪಿಗಳ ತಾಯ್ನಾಡು, ಕಾವೇರಿ ಮೊದಲಾದ ಪುಣ್ಯ ನದಿಗಳ ನೀಡು. ಕರ್ನಾಟಕ ಸಾಹಿತ್ಯ ವಿಜಯ ವಿದ್ಯಾರಣ್ಯ ಕಟ್ಟಿದ ಹೊನ್ನಾಡು, ವಿಜಯ ವಿದ್ಯಾರಣ್ಯ ಕಟ್ಟಿದ ಹೊನ್ನಾಡು, ನಿನ್ನಳು ನಂಬಿಗೆ ನಮ್ಮ ಜಗದಂಬಿಗೆ, ಅಭಿವಂದನೆ ಚೌಡೇಶ್ವರಿಗೆ, ಅಭಿದಾನ ನೀನೇ ಕರುಣಾಕರಿ, ಅಭಿವಂದನೆ ಚೌಡೇಶ್ವರಿಗೆ, ಅಭಿದಾನ ನೀನೇ ಕರುಣಾಕರಿ, ಅಭಿವಂದನೆ. ಚೌಡೇಶ್ವರಿ ತಾಯವಾರಕ್ಕೆ ಗೋವಿಂದ. ಮೃತರಾದ ಕೆಂಪಯ್ಯನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ.
ಭಕ್ತರುದ್ಧಾರ ಮಾಡು ಗೋವಿಂದ. ಜಯ ನಮ ಪಾರ್ವತಿ ಜಯ ಹರ ಹರ. ಆ ಭಗವಂತನ ನಾಮಸ್ಮರಣೆಯಿಂದ ಶ್ರೀಮಾನ್ ಕೆಂಪಯ್ಯನವರು ಈ ಊರಿನಲ್ಲಿ ಬಾಳಿ ಬದುಕಿ ಮಕ್ಕಳನ್ನು ಪಡೆದು ಮನೆಯನ್ನು ಕಟ್ಟಿ 4-6 ಜನಗಳಿಂದ ಕೆಂಪಯ್ಯನವರು ಒಂದೇ ಒಳ್ಳೆ ಮನುಷ್ಯ ಕಣಯ್ಯ, ಪರವಾಗಿಲ್ಲ ಅನ್ಕೊಂಡು ತಮ್ಮ ಹೆಸರನ್ನ ಉಳಿಸಿ ಆ ಉಸಿರನ್ನು ಬಿಟ್ಬಿಟ್ಟಿದ್ದಾರೆ. ಅಂದ ಮೇಲೆ ಅಂತಹ ಕೆಂಪನೆಯವರ ಆತ್ಮಕ್ಕೆ ಆ ಭಗವಂತ ತನ್ನ ಪಾದ ತಳ ಸ್ವಲ್ಪ ಅವಕಾಶ ನೀಡಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ಅವರ ಮಕ್ಕಳಾಗ್ತಕ್ಕಂಥ ನರಸಿಂಹಯ್ಯನವರು, ಪುಟ್ಟರಾಮಯ್ಯನವರು, ರಾಮಕೃಷ್ಣಪ್ಪನವರು, ಸೊಸೆಯಂದಿರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಆ ಚೌಡೇಶ್ವರಿ ತಾಯಿಯ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ವಾಡೆ ಭೈರವೇಶ್ವರ, ಕೆಲವರಿಗೆ ಇದು ಕನ್ಫ್ಯೂಸು, ಯಾವ್ರಿಗೆ ಒಳೆ ಭೈರವೇಶ್ವರ ಅಂತಿದೆ. ಭೈರವೇಶ್ವರ ಅಂದ್ರೆ ಅವನ ಆ ವಾಡೆ ಒಳಗೆ ಅವತಾರ ಮಾಡಿದ್ರಿಂದ ಅವನಿಗೆ ವಾಡೆ ಭೈರವೇಶ್ವರ. ಮತ್ತು ವೆಂಕಟೇಶ್ವರ, ಮೇಲುಕೋಟೆ ಚೆಲುವರಾಯ ಸ್ವಾಮಿ, ಸರ್ವ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇನ್ನು ಆ ಭೈರವೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋಣ. ಈ ಭೈರವೇಶ್ವರ ಸ್ವಾಮಿ ಇರೋದು ಇಲ್ತಾನೆ. ಅಲ್ಲ ಇಲ್ಲೊಂದಿದೆಯಲ್ಲ, ವನಮಾತಳ್ಳಿ ಹತ್ರ ಜಾತ್ರೆ ಎಲ್ಲ ಆಗುತ್ತಲ್ಲ. ಯಾಮಗಿರಪ್ಪನ ದೇವಸ್ಥಾನ ಅದೇ ವಾಡೆ ಭೈರವೇಶ್ವರ. ವನಮಾತಳ್ಳಿ ವನಮಾಚನಳ್ಳಿಯ ಭೈರವೇಶ್ವರ ದಾರಿ ತೋರೆಯ, ದಾರಿ ತೋರೆಯ. ವನಮಾಚನಳ್ಳಿಯ ಭೈರವೇಶ್ವರ ದಾರಿ ತೋರೆಯ, ದಾರಿ ತೋರೆಯ. ನನ್ನ ಮನವು ನಿಲ್ಲಲಿರುವುದು, ನನ್ನ ಮನವು ನಿಲ್ಲಲಿರುವುದು
ಪಾದಕ್ಕೆ ಗೋವಿಂದ, ಉಜ್ಜಿನಿ ತಾಯಿ ಚೌಡೇಶ್ವರಿಯ ಪಾದಕ್ಕೆ ಗೋವಿಂದ, ಕೆಂಪೈರವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ.